ಕ್ಯಾಮರಾ ಎದುರು ನಿಂತು ಪ್ರತಿ ಕ್ಷಣವೂ ಸಾರ್ವಜನಿಕರ ತೀರ್ಪಿಗೆ ಒಳಗಾಗುವ ಜೀವನ ಅವರದ್ದು. ಒಂದು ಸಣ್ಣ ಬದಲಾವಣೆಯು ಸಾಮಾಜಿಕ ಮಾಧ್ಯಮಗಳಲ್ಲಿ ಟ್ರೋಲ್ಗಳ ಆಹಾರ ಆಗ್ಬಿಡುತ್ತೆ. ಬಾಡಿ ಶೇಮಿಂಗ್ ಕಾರಣಕ್ಕೆ ಸೂಸೈಡ್ ಮಾಡ್ಕೊಳ್ಳೋರು ಮುಠಾಳರು. ಬಾಡಿ ಶೇಮಿಂಗ್ ಒಂದು ಪದ ಅಲ್ಲ, ಇದು ನಿಧಾನವಾಗಿ ಕೊಲ್ಲುವ ಮಾನಸಿಕ ಹಿಂಸೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಒಂದು ಹೆಣ್ಮಗಳು ಬೆಳಿಗ್ಗೆ ಎದ್ದು ಕನ್ನಡಿ ಮುಂದೆ ನಿಂತು ತನ್ನನ್ನು ನೋಡಿ ನಗ್ತಾಳೆ. ಆದರೆ ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುವಂಥ ಒಂದು ಕಮೆಂಟ್, ದಪ್ಪ ಆಗಿದೆಯಾ, ಅದು ಆ ನಗುವನ್ನ ಕಸಿದ್ಕೊಂಡ್ಬಿಡತ್ತೆ. ಕನ್ನಡ ಸಿನಿರಂಗದಲ್ಲಿ ಡಿಂಪಲ್ ಕ್ವೀನ್ ಅಂತ ಕರೆಸ್ಕೊಳ್ಳುವಂಥ ರಚಿತಾ ರಾಮ್, ಬುಲ್ಬುಲ್ನ ಗುಳಿಕೆನ್ನೆ ಚೆಲುವೆ, ಇಂದಿನ ಕಲ್ಟ್ ಚಿತ್ರದ ಸೂಪರ್ ಸ್ಟಾರ್. ಇವರು ಬದಲಾಗಿದ್ದಾರೆ ಅಂತ ಹೇಳೋದು ಸುಲಭ, ಆದರೆ ಇವರು ಬದಲಾಗೋಕೆ ಕಾರಣ ಆದಂಥ ಜೀವನ, ಒತ್ತಡ, ಶ್ರಮ, ಮಾನಸಿಕ ಹೋರಾಟದ ಬಗ್ಗೆ ಮಾತಾಡೋರು ಯಾರು? ಸಿನಿಮಾ, ರಿಯಾಲಿಟಿ ಶೋ, ಪ್ರಚಾರ, ಶೂಟಿಂಗ್, ಸೋಷಿಯಲ್ ಮೀಡಿಯಾ, ಈ ಎಲ್ಲದರ ಮಧ್ಯೆ ಪ್ರತಿದಿನವೂ ಕ್ಯಾಮ್ರಾ ಎದುರುಗು ನಿಂತು ಪ್ರತಿ ಕ್ಷಣನೂ ಸಾರ್ವಜನಿಕರ ತೀರ್ಪಿಗೆ ಒಳಗಾಗೋ ಜೀವನ ಇವರದ್ದು. ಸ್ಯಾಂಡಲ್ವುಡ್ ನಟಿ ರಚಿತಾ ರಾಮ್ ಈಗ ಲೇಡಿ ಬಾಸ್ ಆಗಿರೋದು ಗೊತ್ತೇ ಇದೆ. ಆಟೋ ಚಾಲಕರ ಸಂಘಕ್ಕೆ ರಾಯಭಾರಿಯೂ ಆಗಿರುವಂತಹ ರಚಿತಾ ರಾಮ್ ಅವರನ್ನ ಅವರ ಅಭಿಮಾನಿಗಳು ಲೇಡಿ ಬಾಸ್ ಅಂತಾನೆ ಕರೀತಾರೆ. ಸೊ ಬುಲ್ಬುಲ್ ಸಿನಿಮಾದಲ್ಲಿ ಸಪೂರವಾಗಿ ಕಾಣಿಸಿ ಪ್ರೇಕ್ಷಕರ ಮನಗೆದ್ದಂತಹ ಸುಂದರ ವದನದ ನಟಿ ಇಂದು ಕೇವಲ ಸಿನಿಮಾಗಳ ಮೂಲಕ ಮಾತ್ರ ಅಲ್ಲ, ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಪ್ರತಿ ಮನೆ ಮನಸ್ಸನ್ನ ತಲುಪಿದ್ದಾರೆ. ಆದರೆ ಈ ಚಂದದ ಹಿಂದೆ ಒಂದು ಕಹಿ ಸತ್ಯ ಇದೆ, ಅದು ಬಾಡಿ ಶೇಮಿಂಗ್. ಹೆಣ್ಮಕ್ಳ ಮೇಲೆ ನಿರಂತರವಾಗಿ ನಡೆಯುವಂಥ ಈ ಮಾನಸಿಕ ಹಿಂಸೆ, ಅದರಲ್ಲೂ ವಿಶೇಷವಾಗಿ ಸಿನಿಮಾ ಮತ್ತು ಧಾರಾವಾಹಿ ಕ್ಷೇತ್ರಗಳಲ್ಲಿ ಇರುವವರ ಜೀವನವನ್ನ ಅದು ಹೇಗೆ ಕಾಡುತ್ತೆ ಅನ್ನೋದಕ್ಕೆ ರಚಿತಾ ರಾಮ್ ಅವರ ಅನುಭವಗಳೇ ಸಾಕ್ಷಿ. 2026ರ ಆರಂಭದಲ್ಲೇ ರಚಿತಾ ಅವರಿಗೆ ಅದೃಷ್ಟ ಒಲ್ದಿದೆ. ಒಂದೇ ದಿನ 2 ಸಿನಿಮಾಗಳು, ದುನಿಯಾ ವಿಜಯ್ ಅಭಿನಯದ ಲ್ಯಾಂಡ್ ಲಾರ್ಡ್ ಮತ್ತು ಜೈದ್ ಖಾನ್ ಅಭಿನಯದ ಕಲ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. 2 ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ರಚಿತಾ ಪ್ರಚಾರದಲ್ಲಿ ಈಗಾಗಲೇ ಬ್ಯುಸಿ ಆಗಿದ್ದಾರೆ. ಆದರೆ ಕಲ್ಟ್ ಸಿನಿಮಾದ ಪ್ರೆಸ್ ಮೀಟ್ ಅಲ್ಲಿ ಒಂದು ಪ್ರಶ್ನೆ ಇವರನ್ನ ಕಾಡಿತು, ಬಾಡಿ ಶೇಮಿಂಗ್ ಕುರಿತು. ಬುಲ್ಬುಲ್ನ ರಚಿತಾ ಮತ್ತು ಈಗಿನ ರಚಿತಾ ನಡುವೆ ದೈಹಿಕ ಬದಲಾವಣೆಗಳಿದ್ರೂ ಅದನ್ನ ನೆಗೆಟಿವ್ ಕಮೆಂಟ್ಗಳ ಮೂಲಕ ಕೆಟ್ಟದಾಗಿ ಬಿಂಬಿಸೋರಿಗೆ ಇವರು ಖಡಕ್ ಉತ್ತರವನ್ನ ಕೊಟ್ಟಿದ್ರು. ಇದು ಕೇವಲ ಒಬ್ಬ ನಟಿಯ ಸಮಸ್ಯೆ ಅಲ್ಲ, ಇದು ಲಕ್ಷಾಂತರ ಹೆಣ್ಮಕ್ಳ ಮೇಲೆ ನಡೆಯುವಂತ ಮಾನಸಿಕ ದೌರ್ಜನ್ಯ. ಹೆಣ್ಮಕ್ಳಿಗೆ ಬಾಡಿ ಶೇಮಿಂಗ್ ಯಾಕೆ ಹೆಚ್ಚು? ಸಮಾಜದ ನಿರೀಕ್ಷೆಗಳು ಹೆಣ್ಣನ ಒಂದು ಪರ್ಫೆಕ್ಟ್ ರೂಪದಲ್ಲಿ ನೋಡ್ಬೇಕು ಅಂತ ಬಯಸುತ್ತೆ. ಸಣ್ಣ, ದಪ್ಪ, ಉದ್ದ, ಕುಳ್ಳ, ಯಾವುದೇ ದೇಹದ ರೂಪಕ್ಕೆ ಕಮೆಂಟ್ಗಳು ಬರುತ್ತೆ. ಆದರೆ ಸಿನಿಮಾ ಮತ್ತು ಧಾರಾವಾಹಿ ಕ್ಷೇತ್ರದಲ್ಲಿ ಇದು ಇನ್ನಷ್ಟು ತೀವ್ರವಾಗಿರುತ್ತೆ. ಪ್ರತಿದಿನ ಕ್ಯಾಮ್ರಾ ಮುಂದೆ ನಿಲ್ಲುವವರು ಸಾವಿರಾರು ಕಣ್ಣುಗಳ ನಡುವೆ ತಮ್ಮ ದೇಹವನ್ನು ಪ್ರದರ್ಶಿಸಬೇಕು. ಒಂದು ಸಣ್ಣ ಬದಲಾವಣೆಯೂ ಸಹ ಸಾಮಾಜಿಕ ಮಾಧ್ಯಮಗಳಲ್ಲಿ ಟ್ರೋಲ್ಗಳ ಆಹಾರ ಆಗ್ಬಿಡುತ್ತೆ. ರಚಿತಾ ರಾಮ್ ಹೇಳಿದಂತೆ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಕ್ಯಾರೆ ಮಾಡಬಾರ್ದು, ಆದರೆ ಇದು ಎಷ್ಟು ಸುಲಭ. ಪ್ರತಿ ಕಮೆಂಟ್ ಹೃದಯಕ್ಕೆ ಚುಚ್ಚುವ ಸೂಜಿಯಂತೆ ಇದ್ದಾಗ ಇದನ್ನ ಸಹಿಸೋದು ಹೇಗೆ? ರಚಿತಾ ಅವರ ಮಾತುಗಳು ಹೆಣ್ಣು ಮಕ್ಕಳ ದೇಹದ ಸಮಸ್ಯೆಗಳನ್ನ ತೆರೆದುಕೊಳ್ಳುವಂತಿದೆ. ಎಲ್ಲಾ ಹೆಣ್ಣು ಮಕ್ಕಳ ಬಾಡಿ ಟೈಪ್ಸ್ ಒಂದೊಂದು ತರ ಇರುತ್ತೆ. ಕೆಲವರು ಡಯಟ್ ಮಾಡಿದ್ರು ದಪ್ಪ ಆಗ್ತಾರೆ, ಕೆಲವರಿಗೆ PCOS, PCOD ಸಮಸ್ಯೆ ಇರುತ್ತೆ, ಇನ್ನು ಕೆಲವರು ಮೆಂಟಲ್ ಸ್ಟ್ರೇನ್ ಇಂದಾನು ದಪ್ಪ ಆಗ್ತಾರೆ. ಅಷ್ಟೆಲ್ಲ ಪೀರಿಯಡ್ಸ್ ಸಮಯದಲ್ಲಿ ಬಾಡಿ ಬ್ಲೋಟಿಂಗ್ ಆಗತ್ತೆ, ನಿದ್ದೆ ಕೊರತೆಯಿಂದ ದೇಹದ ಬದಲಾವಣೆ ಆಗುತ್ತೆ. ಇವೆಲ್ಲವನ್ನು ಸಹ ರಚಿತಾ ರಾಮ್ ಓಪನ್ ಆಗಿ ಧೈರ್ಯವಾಗಿ ಮಾತಾಡಿದ್ದಾರೆ. ಆದ್ರೆ ಸಮಾಜಕ್ಕೆ ಇದು ಗೊತ್ತಿಲ್ವಾ, ಅಥವಾ ಗೊತ್ತಿದ್ರು ಅಡಗಿಸಿಕೊಂಡು ಕಮೆಂಟ್ ಮಾಡೋದೇ ಒಂದಿಷ್ಟು ವಿಕೃತ ಮನಸ್ಸುಗಳಿಗೆ ಖುಷಿ ಕೊಡುತ್ತಾ? ರಚಿತಾ ಅವ್ರು ಹೇಳುವಂತೆ ನಮ್ ಬಾಡಿ, ನಮ್ ಇಷ್ಟ, ನಮ್ ಲೈಫು, ಇದು ಎಲ್ಲಾ ಹೆಣ್ಣು ಮಕ್ಕಳ ಮಂತ್ರ ಆಗಿರ್ಬೇಕು, ಆದ್ರೆ ಹೆಲ್ದಿ ಆಗಿರ್ಬೇಕಷ್ಟೆ. ಈ ಹಿಂದೆ ವಿದ್ಯಾ ಬಾಲನ್ ಅವರಿಗೆ ದಪ್ಪ, ಅನ್ಫಿಟ್, ಹೀರೋಯಿನ್ ಲುಕ್ ಇಲ್ಲ ಅಂತ ವರ್ಷಗಳ ಕಾಲ ಟೀಕೆ ಬಂದಿತ್ತು. ಅವ್ರು ಹೇಳಿದ್ದಿಷ್ಟೇ, ನನಗೆ ನನ್ನ ದೇಹದ ಬಗ್ಗೆ ಖುಷಿ ಇದೆ, ಸಮಾಜದ ಅಭಿಪ್ರಾಯ ನನಗೆ ಅಪ್ರಸ್ತುತ ಅಂತ. ಕಹಾನಿ, ಡರ್ಟಿ ಪಿಕ್ಚರ್ ನಂತರನೂ ಸಹ ಇವರ ದೇಹವನ್ನ ಪಾತ್ರಕ್ಕಿಂತ ಹೆಚ್ಚು ಚರ್ಚೆ ಮಾಡಲಾಯಿತು. ಇನ್ನು ದೀಪಿಕಾ ಪಡುಕೋಣೆ ಡಿಪ್ರೆಷನ್ ಬಗ್ಗೆ ಮಾತನಾಡಿದಂತಹ ಮೊದಲ ನಟಿ. ಇವರು ಸ್ಪಷ್ಟವಾಗಿ ಹೇಳಿದ್ರು, ಬಾಡಿ ಶೇಮಿಂಗ್ ಮತ್ತು ಟ್ರೋಲಿಂಗ್ ಮಾನಸಿಕ ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರುತ್ತೆ ಅಂತ. ಪದ್ಮಾವತ್ ಸಮಯದಲ್ಲಿ ತೂಕ ಜಾಸ್ತಿ, ಲುಕ್ ಬದಲಾಗಿದೆ ಅನ್ನೋ ಕಮೆಂಟ್ಸ್ ಇವರ ಮೆಂಟಲ್ ಹೆಲ್ತ್ ಮೇಲೆ ಪರಿಣಾಮ ಬೀರಿತ್ತು ಅಂತ ಇವರೇ ಒಪ್ಕೊಂಡಿದ್ದಾರೆ. ಇನ್ನು ಸಮಂತಾ ಮಯೋಸೈಟಿಸ್ ಕಾಯಿಲೆಯಿಂದ ಬಳಲ್ತಿದ್ದಾಗ್ಲೂ ಸಹ ಸಮಂತಾ ಮೇಲೆ ಹಲವಾರು ನೆಗೆಟಿವ್ ಕಮೆಂಟ್ಸ್ ಗಳು ಬಂದಿತ್ತು. ಸಮಂತಾ ಹೇಳಿದಿಷ್ಟೇ, ನಾನು ಬದುಕುಳಿಯೋಕೆ ಹೋರಾಡ್ತಾ ಇದ್ದಾಗ ಜನ ನನ್ನ ದೇಹವನ್ನು ನೋಡಿ ತೀರ್ಪು ಕೊಡ್ತಾ ಇದ್ರು, ಇದು ಕ್ರೂರತೆ, ಆರೋಗ್ಯ ಸಮಸ್ಯೆಗೂ ಜಾಗ ಕೊಡದ ಸಮಾಜ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಇನ್ನು ಕೇವಲ 2 ತಿಂಗಳ ಹಿಂದೆ ಬಾಡಿ ಶೇಮಿಂಗ್ ಮತ್ತು ಲೈಂಗಿಕ ಉದ್ದೇಶವನ್ನ ಹೊಂದಿರುವ ಪ್ರಶ್ನೆ ಕೇಳಿದ ಯೂಟ್ಯೂಬರ್ ಪತ್ರಕರ್ತನನ್ನ ನಟಿ ಗೌರಿ ಕಿಶನ್ ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿತ್ತು. ಗೌರಿ ಮತ್ತು ಪತ್ರಕರ್ತರ ನಡುವಿನ ವಾಗ್ವಾದ ಗೌರಿ ಪುರುಷ
ಪತ್ರಕರ್ತನನ್ನ ಏಕಾಂಗಿಯಾಗಿ ಮತ್ತು ಧೈರ್ಯವಾಗಿ ಎದುರಿಸಿದ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದು, ಗೌರಿಯ ನಡೆಗೆ ವ್ಯಾಪಕ ಬೆಂಬಲ ಮತ್ತು ಪ್ರಶಂಸೆಯೂ ವ್ಯಕ್ತವಾಗಿತ್ತು. ತಮಿಳಿನ 96, ಸೂರರೈ ಪೊಟ್ರು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿರುವಂತಹ ಬಹುಭಾಷಾ ನಟಿ ಗೌರಿ ಕಿಶನ್ ತಮ್ಮ ಮುಂಬರೋ ಚಿತ್ರ ಅದರ್ಸ್ನ ಪ್ರಚಾರ ಪತ್ರಿಕಾಗೋಷ್ಠಿಯಲ್ಲಿ ತನ್ನ ಸಹನಟ ಆದಿತ್ಯ ಮಾಧವನ್ ಜೊತೆಗೆ ಕುಳಿತಿದ್ರು. ಮಾಧವನ್ ಪತ್ರಕರ್ತರ ಜೊತೆಗೆ ಮಾತಾಡುವಾಗ ಒಬ್ಬ ಯೂಟ್ಯೂಬ್ ಪತ್ರಕರ್ತ RS ಕಾರ್ತಿಕ್ ಅನ್ನೋರು ಗೌರಿಯ ತೂಕದ ಬಗ್ಗೆ ಮಾಧವನ್ ಅವರಿಗೆ ಪ್ರಶ್ನೆ ಹಾಕ್ತಾರೆ. ಚಿತ್ರದಲ್ಲಿ ನೀವು ಗೌರಿಯನ್ನ ಎತ್ತುತ್ತೀರಾ, ಆಕೆಯ ತೂಕ ಎಷ್ಟು ಅಂತ ಪತ್ರಕರ್ತ ಕಾರ್ತಿಕನ್ನ ಪ್ರಶ್ನಿಸ್ತಾರೆ. ಈ ಪ್ರಶ್ನೆಗೆ ಕೋಪಗೊಂಡ ಗೌರಿ ಮಾಧವನ್ ಅವರಿಂದ ಮೈಕ್ ತೆಗೆದುಕೊಂಡು ಪತ್ರಕರ್ತನಿಗೆ ತಿರುಗೇಟನ್ನ ಕೊಟ್ಟಿದ್ಲು. ಸೊ ಈ ಬಾಡಿ ಶೇಮಿಂಗ್ ಮಾನಸಿಕ ಆರೋಗ್ಯದ ಮೇಲೆ ಬೀರುವಂತಹ ಪರಿಣಾಮ ಅಪಾರ. ಸಿನಿಮಾ ನಟಿಯರಂತೆ ಪ್ರತಿದಿನ ಸಾರ್ವಜನಿಕರ ನಡುವೆ ಇರುವವರು ಸಹ ಈ ಕಾಮೆಂಟ್ಸ್ ಗಳಿಂದ ಡಿಪ್ರೆಷನ್, ಆತ್ಮವಿಶ್ವಾಸದ ಕೊರತೆ, ಸೂಸೈಡ್ ಆಲೋಚನೆಗಳಿಗೆ ತುತ್ತಾಗ್ತಾರೆ. ಆದ್ರೆ ರಚಿತಾರಾಮ್ ಖಡಕ್ ಆಗಿ ಹೇಳಿದ್ದಾರೆ, ಈ ಬಾಡಿ ಶೇಮಿಂಗ್ ಕಾರಣಕ್ಕೆ ಸೂಸೈಡ್ ಮಾಡ್ಕೊಳ್ಳೋರು ಮುಟ್ಟಾಳ್ರು ಅಂತ. ಅವರ ಅಪ್ಪ ಅಮ್ಮ ಜೀವ ಕೊಟ್ಟಿರೋದು, ಬೆಳೆಸಿರೋದು ಸೂಸೈಡ್ ಮಾಡ್ಕೊಳ್ಳೋದಕ್ಕ ಅಂತ ಖಡಕ್ ಆಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ನಿಜ. ಆದ್ರೆ ಎಷ್ಟೋ ಹೆಣ್ಮಕ್ಳು ಈ ಒತ್ತಡಕ್ಕೆ ಬಲಿಯಾಗ್ತಾರೆ. ಧಾರಾವಾಹಿ ನಟಿಯರು, ಮಾಡೆಲ್ಗಳು ಎಲ್ಲರೂ ಸಹ ಇದನ್ನ ಎದುರಿಸ್ತಾರೆ. ಒಂದು ಸಣ್ಣ ತೂಕದ ಹೆಚ್ಚಳಕ್ಕೂ ದಪ್ಪ ಆಗಿದ್ಯಾ ಅನ್ನೋ ಪ್ರಶ್ನೆಗಳು ಇದು ಕೇವಲ ದೇಹದ ಬಗ್ಗೆ ಅಲ್ಲ, ಇದು ಆತ್ಮಗೌರವದ ಮೇಲಿನ ದಾಳಿಯಂತೆ ಆಗ್ಬಿಡತ್ತೆ. ಅವರು ನಟಿಯರಾಗಿರ್ಬಹುದು, ಆದ್ರೆ ಅವರ ದೇಹ, ಮನಸ್ಸು ನಮ್ಮಂತ ಸಾಮಾನ್ಯ ಜನರಂತಾನೆ ಅಲ್ವಾ. ಸೊ ರಚಿತಾರಾಮ್ ಹೇಳ್ದಂತೆ, ನಾನೇನ್ ಮಾಡ್ತಿದ್ದೇನೆ ಪ್ರತಿದಿನ ನನಗ್ ಗೊತ್ತು, ನಾನು ಏನ್ ತಿಂತೀನಿ, ಹೇಗ್ ವರ್ಕೌಟ್ ಮಾಡ್ತೀನಿ ಅಂತ. ನಿದ್ದೆ ಕೊರತೆಯಿಂದ ದೇಹದ ಬದಲಾವಣೆ ಆಗುತ್ತೆ. ಶೂಟಿಂಗ್ ಸಮಯದಲ್ಲಿ ಬೆಳಿಗ್ಗೆ ದಪ್ಪ ಕಾಣೋದು, ಇವೆಲ್ಲವೂ ಸಹ ಅವ್ರ ಬಗ್ಗೆ ಹೇಳಿದ್ದಾರೆ. ಸೊ ಬಾಡಿ ಟೈಪ್ಸ್ ಹಂಗಿದ್ದಾಗ ಏನ್ ಮಾಡೋಕ್ ಆಗಲ್ಲ ಅಲ್ವಾ ಅಂತ ಕೇಳ್ತಾರೆ. ಸೊ ಇದು ಎಲ್ಲಾ ಹೆಣ್ಣು ಮಕ್ಕಳಿಗೆ ಸಂದೇಶವನ್ನ ಪಾಸ್ ಮಾಡುತ್ತೆ. ನಿಮ್ ದೇಹ ನಿಮ್ದು, ಅದನ್ನ ಪ್ರೀತಿಸಿ, ರಕ್ಷಿಸಿ ಅಂತ. ದೇಹ ಸಣ್ಣ ಇರೋದು ಸಾಧನೆಯಲ್ಲ, ಅಥವಾ ದೇಹ ದಪ್ಪ ಇರೋದು ಅಪರಾಧನೂ ಅಲ್ಲ. ಸೊ ಸಮಾಜದಲ್ಲಿ ಬದಲಾವಣೆ ಬೇಕು. ಹೆಣ್ಣು ಮಕ್ಕಳನ್ನ ಅವರ ದೇಹದ ಆಧಾರದಲ್ಲಿ ನಿರ್ಣಯಿಸೋದನ್ನ ನಿಲ್ಲಿಸಬೇಕು. ಸಿನಿಮಾ ಕ್ಷೇತ್ರದಲ್ಲಿ ಇದು ಇನ್ನಷ್ಟು ಅಗತ್ಯ ಇದೆ. ನಟಿಯರು ಕೇವಲ ಚಂದದ ಮುಖಗಳಲ್ಲ, ಅವರು ನಿಮ್ಮಂತೆ ಮನುಷ್ಯರು, ಭಾವನೆಗಳನ್ನ ಉಳ್ಳವರು. ಬಾಡಿ ಶೇಮಿಂಗ್ ಮಾನಸಿಕ ಆರೋಗ್ಯವನ್ನ ಹಾಳು ಮಾಡ್ಬಿಡುತ್ತೆ. ಡಿಪ್ರೆಷನ್, ಆಂಗ್ಸೈಟಿ, ಅಸಮಾಧಾನ ಇದನ್ನ ತಡೆಯೋಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಜಾಗೃತಿ ಅಭಿಯಾನಗಳು, ಶಿಕ್ಷಣ ಎಲ್ಲಾನು ಬೇಕಾಗಿದೆ. ಸೊ ರಚಿತಾರಾಮ್ ಅವರ ಈ ಸ್ಫೋಟಕ ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಗುರಿಯಾಗಿದೆ. ಈ ಧೈರ್ಯವಂತಿಕೆಗೆ ಫ್ಯಾನ್ಸ್ ಕಡೆಯಿಂದ ಬೆಂಬಲದ ಸುರಿಮಳೆ ಸಿಗ್ತಾ ಇದೆ. ಸೊ ರಚಿತಾರಾಮ್ರಂತಹ ನಟಿಮಣಿಯರು ಮುಂದೆ ಬಂದು ಮಾತಾಡ್ತಾರೆ ಅಂತಂದ್ರೆ ಇನ್ನು ಮುಂದೆ ಹೆಣ್ಮಕ್ಳು ತಮ್ಮ ದೇಹವನ್ನ ಗೌರವಿಸುವಂತಾಗ್ಬೇಕು. ಕೊನೆಯಲ್ಲಿ ರಚಿತಾರಾಮ್ ಅವರ ಮಾತುಗಳೇ ನಮ್ಮೆಲ್ರಿಗೂ ಪಾಠ ಆಗ್ಬೇಕು. ಯಾರೋ ಒಬ್ಬ ನನ್ನನ್ನ ಇಡಿಯಟ್ ಅಂತಂದ್ರೆ ನಾನು ಇಡಿಯಟ್ ಆಗ್ಬಿಡ್ತೀನ, ನನ್ನ ಹೆಸರು ರಚಿತಾ ಅಂತ ಕರೆದ್ರೆ ಮಾತ್ರ ನಾನು ರೆಸ್ಪಾನ್ಸ್ ಮಾಡ್ತೀನಿ ಅಷ್ಟೇ, ಇಲ್ಲಾಂದ್ರೆ ಗೆಟ್ ಲಾಸ್ಟ್ ಅಂತ. ಹೆಣ್ಮಕ್ಳೇ, ನಿಮ್ಮ ದೇಹ ನಿಮ್ಮ ದೇಗುಲ, ಅದನ್ನ ಪೂಜಿಸಿ, ಪ್ರೀತಿಸಿ. ಬಾಡಿ ಶೇಮಿಂಗ್ಗೆ ಕಿವಿ ಕೊಡಬೇಡಿ. ನಿಮ್ಮ ಜೀವನ ನಿಮ್ದು, ನಿಮ್ಮ ಇಷ್ಟದಂತೆ ಬಾಳಿ ಅಂತ ರಚಿತಾರಾಮ್ ಹೇಳ್ತಾರೆ. ಸೊ ಇದು ಬರೀ ಸಿನಿರಂಗದ ಸಮಸ್ಯೆ ಅಲ್ಲ, ಇದೊಂದು ವಿಕೃತಿ. ಹೆಣ್ಣುಮಕ್ಕಳ ದೇಹವನ್ನ ನಾವು ನೋಡೋದಿಲ್ಲ, ನಾವು ಅಳಿತಾ ಇದ್ದೇವೆ. ತೂಕದಲ್ಲಿ, ಗಾತ್ರದಲ್ಲಿ, ಫೋಟೋಗಳಲ್ಲಿ, ಕಾಮೆಂಟ್ಸ್ಗಳಲ್ಲಿ. ಒಂದ್ ಕೈಯಲ್ಲಿ ಮೊಬೈಲ್ ಹಿಡಿದು ಮೋಟು ಲುಕ್ ಹೋಯ್ತು ಅಂತ ಟೈಪ್ ಮಾಡುವಾಗ ಇನ್ನೊಂದು ಕೈಯಲ್ಲಿ ನಾವು ಒಬ್ಬ ಹೆಣ್ಣು ಮಗುವಿನ ಆತ್ಮವಿಶ್ವಾಸವನ್ನ ಕತ್ತರಿಸ್ತಾ ಇದ್ದೇವೆ ಅನ್ನೋ ಅರಿವು ನಮ್ಗಿದ್ಯಾ? ಇಂದು ಅದು ರಚಿತಾರಾಮ್, ವೇದ್ಯಾ, ದೀಪಿಕಾ, ಸಮಂತ ಆಗಿರ್ಬೋದು. ನಾಳೆ ಅದು ನಿಮ್ಮ ಮನೆ ಒಳಗಿರುವಂತ ಹೆಣ್ಮಕ್ಳು, ತಂಗಿ, ಹೆಂಡತಿ ಆಗಿದ್ದಿದ್ರೆ ಆಗ್ಲೂ ಇದು ಅಭಿಪ್ರಾಯ ಅಂತ ಹೇಳ್ಬಹುದಾ? ಸೊ ನಟಿಯರ ದೇಹವನ್ನ ಮನರಂಜನೆಯ ವಸ್ತುವಾಗಿ ನೋಡುವ ಈ ವ್ಯವಸ್ಥೆಯಲ್ಲಿ ನಾಳೆ ನಮ್ಮ ಮನೆ ಮಗಳ ಹೆಣ್ಮಕ್ಳು ಸುರಕ್ಷಿತವಾಗಿರ್ತಾರ? ಬಾಡಿ ಶೇಮಿಂಗ್ ಅದೊಂದು ಪದ ಅಲ್ಲ, ಅದು ನಿಧಾನವಾಗಿ ಕೊಲ್ಲುವಂತ ಮಾನಸಿಕ ಹಿಂಸೆ. ಇನ್ನೂ ನಾವು ಇದು ಜೋಕು, ಇದು ಅಭಿಪ್ರಾಯ ಅಂತ ತಲೆ ತೆಗೆಸ್ಕೊಳ್ಬೇಕಾ? ಇಲ್ಲ. ಇಲ್ಲಿ ಒಂದು ಗಟ್ಟಿಯಾದ ತೀರ್ಮಾನ ಬೇಕು. ಹೆಣ್ಣು ಮಕ್ಕಳ ದೇಹಕ್ಕೆ ತೀರ್ಪು ಕೊಡುವಂತ ಹಕ್ಕು ಯಾರಿಗೂ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.